ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ AV ಅರವಿಂದ್. ಎಲ್ಲರೂ ಕೇಳ್ತಾ ಇದ್ದೀರಾ ಬ್ರೋ ನಿಮ್ಮ ಓನ್ ವಾಯ್ಸಲ್ಲಿ ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಓನ್ ವಾಯ್ಸಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋದು ಹೌ ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ KCET ಇನ್ ಕೆಮಿಸ್ಟ್ರಿ. ಸೊ ಈ ಒಂದು ಕ್ವಶನ್, ದ ಸೆಕೆಂಡ್ ಕ್ವಶನ್ ನೀವು ನೋಡಿದ್ರೆ ದ ಕರೆಕ್ಟ್ ಆಪ್ಷನ್ ಮಸ್ಟ್ ಬಿ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ. ಬೋತ್ ಆರ್ ಸಿಮಿಲರ್ ಇನ್ ದ ಸೆನ್ಸ್ ಅಂದರೆ ಆಪ್ಷನ್ ಎ ಅಲ್ಲೂ 1 ಇದೆ ಮತ್ತು ಆಪ್ಷನ್ ಬಿ ಅಲ್ಲೂ 1 ಇದೆ. ಸೊ ಇದರಲ್ಲಿ ಯಾವ ಒನ್ ಕರೆಕ್ಟ್ ಒನ್ ಅಂತ ಕಂಡುಹಿಡಿಯೋಕ್ಕೆ ವಿ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಇವಾಗ ನೀವು ಆಪ್ಷನ್ ಡಿ ನೋಡಿದ್ರೆ ಅಲ್ಲಿ ನಿಮಗೆ +2 ಇದೆ, ಪ್ಲಸ್ ಬೀಂಗ್ ರಿಪೀಟೆಡ್ ಮೋರ್ ಅಂದರೆ ಆಪ್ಷನ್ 1 ಕೂಡ ಪ್ಲಸ್ ಇದೆ, ಆಪ್ಷನ್ ಡಿ ಅಲ್ಲಿ ಕೂಡ ಪ್ಲಸ್ ಇದೆ. ಸೊ ದಿಸ್ ಕನ್ಫರ್ಮ್ಸ್ ಆರ್ ಆಪ್ಷನ್ ಎ. ದೇರ್ಫೋರ್ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಸೊ ನಾವು ಯು ಕ್ಯಾನ್ ವೆರಿಫೈ ಯುವರ್ ಆನ್ಸರ್ ಹೇರ್. ನೀವು ಇಲ್ಲಿ ನಿಮ್ಮ ಆನ್ಸರ್ನ ವೆರಿಫೈ ಮಾಡ್ಕೋಬೋದು. ಫಾರ್ ಸೆಕೆಂಡ್ ಕ್ವಶನ್ ಇಟ್ ಇಸ್ ಗಿವನ್ 1 ಇನ್ ದ ಸೆನ್ಸ್ ಆಪ್ಷನ್ ಎ. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ಇನ್ ದ ಸೆನ್ಸ್ ಥರ್ಡ್ ಕ್ವಶನ್ ನೀವು ನೋಡಿದ ತಕ್ಷಣ, ಈ ಥರ ಒಂದು ಕ್ವಶನ್ ನೀವು ಎಕ್ಸಾಮಲ್ಲಿ ನೋಡಿದ ತಕ್ಷಣ ಯು ಶುಡ್ ನಾಟ್ ಗೆಟ್ ಪ್ಯಾನಿಕ್ಡ್. ನೀವು ಗಾಬರಿ ಆಗಲೇಬಾರ್ದು, ಯಾಕಂದರೆ ಇದು ತುಂಬಾ ಈಸಿ. ನೀವು ಇವಾಗ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿನ ನೋಡಿ. ಆಪ್ಷನ್ ಬಿ ಎಂಡಲ್ಲಿ ನಿಮಗೆ ∆S2 ಅಂತ ಇದೆ, ಆಪ್ಷನ್ ಸಿ ಎಂಡಲ್ಲಿ ನಿಮಗೆ ∆S2 ಅಂತ ಇದೆ. ಸೊ ಬೋತ್ ದ ಆಪ್ಷನ್ಸ್ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಆರ್ ಹ್ಯಾವಿಂಗ್ ಎ ಕಾಮನ್ ಎಂಡ್, ದಟ್ ಇಸ್ ∆S2. ಸೊ ನಾಟ್ ಓನ್ಲಿ ದ ಎಂಡ್, ನೀವು ಸ್ಟಾರ್ಟಿಂಗ್ ನೋಡಿದ್ರೂ ಸಹ ಅಲ್ಲೂ ಇದೆ ಆಪ್ಷನ್ ಬಿ ∆S1, ಆಪ್ಷನ್ ಸಿ ∆S1. ಸೊ ಬೋತ್ ಆರ್ ಸಿಮಿಲರ್ either from the start or from the end. Now to decide the signs, which signs they might be having the correct sign, we take the help of other options. ನೀವು ಆಪ್ಷನ್ ಎ ನೋಡಿದ್ರೆ ಅಲ್ಲಿ ನಿಮಗೆ ಲೆಸ್ಸರ್ ದೆನ್ ∆S2 ಲೆಸ್ಸರ್ ದೆನ್ ಅಂತಿದೆ. ಸೊ ಅದು ರಿಪೀಟ್ ಆಗಿದೆ. ನಮ್ಮ ಆಪ್ಷನ್ ಬಿ ಅಲ್ಲಿ ನೋಡಿದ್ರೂ ಅದು ರಿಪೀಟ್ ಆಗಿದೆ, ಹಾಗೂ ಹಂಗೆ ಆಪ್ಷನ್ ಎ ಅಲ್ಲಿ ಕೂಡ ರಿಪೀಟ್ ಆಗಿದೆ. ಸೊ ಆ ಲೆಸ್ ದೆನ್ ಹಂಗೆ ನಮಗೆ ಆನ್ಸರಿಗೆ ಮ್ಯಾಚ್ ಆಗುತ್ತೆ. ಸೊ ದೇರ್ಫೋರ್ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. Now you can verify your answer here. For question number 3, it's option 2. Option 2 in the sense it's option B. ಇವಾಗ ನೀವು ಫೋರ್ತ್ ಆಪ್ಷನ್ ನೋಡಿದ್ರೆ ಆ ಫೋರ್ತ್ ಆಪ್ಷನಲ್ಲಿ ನಿಮಗೆ ಆಪ್ಷನ್ ಬಿ, ಆಪ್ಷನ್ ಸಿ ಆ್ಯಂಡ್ ಆಲ್ಸೋ ಆಪ್ಷನ್ ಡಿ, ಈ 3 ಆಪ್ಷನಲ್ಲೂ ದ ಮೋಸ್ಟ್ ಕಾಮನ್ ಟರ್ಮ್ ಅಂದರೆ 5. ನಂಬರ್ 5 ಇಸ್ ರಿಪೀಟೆಡ್ ಇನ್ ಆಲ್ 3 ಆಪ್ಷನ್ಸ್. ಆಪ್ಷನ್ ಬಿ ಅಲ್ಲಿ +5 ಇದೆ, ಆಪ್ಷನ್ ಸಿ ಅಲ್ಲಿ +5 ಇದೆ, ಆಪ್ಷನ್ ಡಿ ಅಲ್ಲಿ -5 ಇದೆ. ಸೊ ದ ಆನ್ಸರ್ ಮಸ್ಟ್ ಬಿ ಲೈಯಿಂಗ್ ಇನ್ ಬಿಟ್ವೀನ್ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಇನ್ ದಿಸ್ 3 ಆಪ್ಷನ್. ಸೊ ಇವಾಗ ಈ 3 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಕಂಡುಹಿಡೋದು ಹೆಂಗಂದರೆ, ಇವಾಗ ನೆಕ್ಸ್ಟ್ ಮೋಸ್ಟ್ ಸಿಮಿಲರ್ ಆಪ್ಷನ್ಸ್ ನೋಡಬೇಕು. ಇವಾಗ ಬಿ ಆ್ಯಂಡ್ ಆಪ್ಷನ್ ಸಿ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಆರ್ ಮೋಸ್ಟ್ ಸಿಮಿಲರ್. ಅಂದರೆ ಆಪ್ಷನ್ ಬಿ ಎಂಡಲ್ಲಿ ನಿಮಗೆ +5 ಇದೆ, ಆಪ್ಷನ್ ಸಿ ಎಂಡಲ್ಲಿ ನಿಮಗೆ +5 ಇದೆ. ಸೊ ದ ಆನ್ಸರ್ ಮಸ್ಟ್ ಬಿ ಬಿಟ್ವೀನ್ ದಿಸ್ 2 ಆಪ್ಷನ್ಸ್, ವೆದರ್ ಆಪ್ಷನ್ ಬಿ ಆರ್ ಆಪ್ಷನ್ ಸಿ. ಟು ಡಿಸೈಡ್ ದಿಸ್ ಕರೆಕ್ಟ್ ಆನ್ಸರ್ ವಿ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಸೊ ಇವಾಗ ಸ್ಟಾರ್ಟಲ್ಲಿ ನೋಡಿದ್ರೆ ನೀವು +5 ಇದೆ ಆಪ್ಷನ್ ಬಿಗೆ, ಸಿಗೆ -3 ಇದೆ. ಸೊ ಇದರಲ್ಲಿ ನೀವು ಆಪ್ಷನ್ ಕರೆಕ್ಟಾಗಿ ಕಂಡುಹಿಡಬೇಕಂದ್ರೆ ಆಪ್ಷನ್ ಎ ಅಲ್ಲಿ ನಿಮಗೆ -3 ಇದೆ, ಸೊ ಆಪ್ಷನ್ ಸಿ ಅಲ್ಲಿ ನಿಮಗೆ -3 ಇದೆ. ಸೊ ದಿಸ್ ಮೈಟ್ ಬಿ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಸಿ. ಸೊ ಯು ಕ್ಯಾನ್ ವೆರಿಫೈ ಯುವರ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 4ಗೆ ಆಪ್ಷನ್ 3 ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಇನ್ ದ ಸೆನ್ಸ್ ಇಟ್ಸ್ ಆಪ್ಷನ್ ಸಿ. ಸೊ ಇವಾಗ ನೀವು ಈ ಕ್ವಶನ್, ದ 5th ಕ್ವಶನ್ ನೋಡಿದ್ರೆ ಅದರಲ್ಲಿ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಬೋತ್ ಆರ್ ಸಿಮಿಲರ್. ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಸ್ಟಾರ್ಟ್. ಅಂದರೆ ಇವಾಗ ನೀವು ಆಪ್ಷನ್ ಬಿ ಅಲ್ಲಿ B2 ಸ್ಟಾರ್ಟ್ ಆಗಿದೆ, ಆಪ್ಷನ್ ಸಿ ಅಲ್ಲಿ ಕೂಡ B2 ಅಂತ ಸ್ಟಾರ್ಟ್ ಆಗಿದೆ. ಸೊ ಬೋತ್ ದ ಆಪ್ಷನ್ಸ್ ಬಿ ಆ್ಯಂಡ್ ಸಿ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಸ್ಟಾರ್ಟ್, ದಟ್ ಇಸ್ B2. ಸೊ ನಾವು ಟು ಡಿಸೈಡ್ ಅ ಸಿಮಿಲರ್ ಎಂಡ್, ಅಂದರೆ ಎಂಡ್ ಹೆಂಗಿರ್ಬೇಕಂದ್ರೆ ಸಿ, ಆಪ್ಷನ್ ಸಿ ನೋಡಿದ್ರೆ ಅದರಲ್ಲಿ H6 ಅಂತ ಇದೆ, ಆಪ್ಷನ್ ಸಿ ಅಲ್ಲಿ H6 ಅಂತ ಇದೆ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿರ್ಬೋದು. ಹೆಂಗಂದರೆ ಆಪ್ಷನ್ ಡಿ ಅಲ್ಲಿ ನಿಮಗೆ H6 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಅಲ್ಲಿ ಪ್ರಾಬಿಲಿಟಿ ಆಫ್ ಸಿ ರಿಪೀಟಿಂಗ್ ಮೋರ್ ಇಸ್ ಜಾಸ್ತಿ. So therefore option C will be the correct option. So again you can verify your answer here. Question number 5ಗೆ option 3 ಕೊಟ್ಟಿದ್ದಾರೆ. option 3 in the sense option C. ಸೊ ಈ ಒಂದು ಕ್ವಶನ್ ನಿಮ್ಗೆ ನೋಡಿದ್ರೆ the 9th question, there are a lot of diagrammatic options. ಜಾಸ್ತಿ diagrammatic options ಕೊಟ್ಟಿದ್ದಾರೆ. ಸೊ when you see a diagrammatic option like this, never get panic. ನೀವು ಯಾವಾಗ ಪ್ಯಾನಿಕ್ ಆಗ್ತಿರೋ things will go out of your hand. So main thing is that when you're marking a diagrammatic option, be careful with the symbols. So ivaga in this question the correct option might be option C and option D. ಯಾಕೆ ಅಂದರೆ ಆಪ್ಷನ್ ಬಿ ನೀವು ನೋಡಿದಾಗ ಅಲ್ಲಿ ನಿಮಗೆ ಎಕ್ಸೋಗೋನಲ್ ಒಳಗಡೆ ಲೈನ್ಸ್ ಇದೆ, ಅದೇ ಥರ ಆಪ್ಷನ್ ಸಿ ಅಲ್ಲಿ ನೋಡಿದ್ರೆ ಎಕ್ಸೋಗೋನಲ್ ಒಳಗಡೆ ಲೈನ್ ಇದೆ. ಆಪ್ಷನ್ ಡಿ ಅಲ್ಲಿ ನಿಮಗೆ ಎಕ್ಸೋಗೋನಲ್ ಮಾತ್ರ ಇದೆ, ಅದರ ಲೈನ್ ಇಲ್ಲ.
So option B supports option C. So a war between option C and D, option C will win. So option B is supporting option C. ಸೊ ಆಪ್ಷನ್ ಸಿ ಅಲ್ಲಿ ನಿಮಗೆ ಕ್ಲೋರಿನ್ ಎಲ್ಲ ಸರಿ ಟಚ್ ಆಗ್ತಾ ಇದೆ, ಪ್ಲಸ್ ಎಕ್ಸೋಗಾನಲ್ ಇದೆ, ಪ್ಲಸ್ ಲೈನ್ಸ್ ಇದೆ. ಸೊ ದಿಸ್ ಸ್ಯಾಟಿಸ್ಫೈ ಆಲ್ ದ ಕಂಡೀಷನ್ಸ್ ಆಫ್ ದ ಕ್ವಶನ್. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. So yeah, you can verify your answer here. Question number 9 ge option 3. Option 3 in the sense it's option C. And now question number 20. Question number 20 ನೀವು ನೋಡಿದ್ರೆ ಈ ಒಂದು ಈಸಿಯಾದ ಕ್ವಶನ್ ಇದು. ಯಾಕಂದರೆ ಈ ಕ್ವಶನ್ನ ನೀವು ಕಾಂಬಿನೇಷನ್ ಟ್ರಿಕ್ ಮೂಲಕ ಸಾಲ್ವ್ ಮಾಡ್ಬೋದು. ಕಾಂಬಿನೇಷನ್ ಟ್ರಿಕ್ ಅಂದರೆ ಏನಂದರೆ ಇಟ್ಸ್ ಅ ವೆರಿ ಈಸಿ ಆ್ಯಂಡ್ ಕ್ರೇಜಿ ಟ್ರಿಕ್. ಅಂದರೆ ವೆನ್ ದೇ ಆರ್ 2 and 3 similarities of ಆಪ್ಷನ್, ವಿ ಜಸ್ಟ್ ಕಂಬೈನ್ ದೆಮ್ ಆ್ಯಂಡ್ ದೆನ್ ವಿ ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಆಪ್ಷನ್. ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ನೀವು ನೋಡಿದ್ರೆ ಆಪ್ಷನ್ ಡಿ ಅಲ್ಲಿ ನಿಮಗೆ 50 ಅಂತ ಇದೆ. ಸೊ 50 ಕನ್ಸಿಸ್ಟ್ಸ್ ಆಫ್ 50. ಮತ್ತು ಆಪ್ಷನ್ ಬಿ ನೀವು ನೋಡಿದ್ರೆ 100 ಇದೆ. 100 ಕನ್ಸಿಸ್ಟ್ಸ್ ಆಫ್ 100. ಸೊ ಇವಾಗ ಆಪ್ಷನ್ ಎ ನೋಡಿದ್ರೆ ಆಪ್ಷನ್ ಬಿ ಅಲ್ಲಿ ಏನಿದೆ ಮತ್ತು ಆಪ್ಷನ್ ಡಿ ಅಲ್ಲಿ ಏನಿದೆ ಅದೆರಡು ಆಪ್ಷನ್ ಎ ಅಲ್ಲಿದೆ. ಫಾರ್ ಎಕ್ಸಾಂಪಲ್ ಆಪ್ಷನ್ ಎ ಅಲ್ಲಿ ನಿಮಗೆ 150 ಇದೆ. ಸೊ ಆಪ್ಷನ್ ಬಿ ಅಲ್ಲಿ ಆ ನಂಬರ್ 1 ಇದೆ, ಮತ್ತು ಆಪ್ಷನ್ ಡಿ ಅಲ್ಲಿ ನಿಮಗೆ 50 ನಂಬರ್ 50 ಇದೆ, ಐ ಮೀನ್ 50 ಇದೆ. ಸೊ ದಿಸ್ ಇಸ್ ಅ ಕಾಂಬಿನೇಷನ್. ಅಂದರೆ ಆಪ್ಷನ್ ಎ ಇಸ್ ಅ ಕಾಂಬಿನೇಷನ್ ಆಫ್ ಬಿ ಆ್ಯಂಡ್ ಡಿ. ಸೊ ದಿಸ್ ಮೈಟ್ ಬಿ ಅ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ ವಿಲ್ ಬಿ ಅ ಕರೆಕ್ಟ್ ಆನ್ಸರ್. Yeah, you can verify your answer here. For question number 20, the correct answer is 1. 1 in the sense it's option A. ಸೊ ಇವಾಗ ನೀವು ಕ್ವಶನ್ ನಂಬರ್ 21 ನೋಡಿದ್ರೆ ಇಲ್ಲೊಂದು ಕಾಮನ್ ಟರ್ಮ್ ಇದೆ. ಅಂದರೆ ಮೋಲ್ ಎಲ್ ಇನ್ವರ್ಸ್ ಎಸ್ ಇನ್ವರ್ಸ್ ಇಸ್ ರಿಪೀಟೆಡ್ ಫಾರ್ ಆಲ್ ದ 4 ಆಪ್ಷನ್ಸ್. ನೀವು ಆಪ್ಷನ್ ಎ ಅಥವಾ ಆಪ್ಷನ್ ಬಿ, ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಯಾವ ಆಪ್ಷನ್ ನೋಡಿದ್ರು ಇಟ್ ಈಸ್ ಹ್ಯಾವಿಂಗ್ ಅ ಸಿಮಿಲರ್ ಎಂಡ್, ದಟ್ ಇಸ್ ಮೋಲ್ ಎಲ್ ಇನ್ವರ್ಸ್ ಎಸ್ ಇನ್ವರ್ಸ್ ಅಂತ ಇದೆ. ಸೊ ಇವಾಗ ಈ ಥರ ಒಂದು ಸಿಚುವೇಷನಲ್ಲಿ ಆನ್ಸರ್ನ ಹೆಂಗೆ ಕಂಡಿಡಿಯೋದು ಅಂದರೆ ಸಿಮಿಲರ್ ಸ್ಟಾರ್ಟ್ ಇದೆ ಅಂತ ನೋಡಬೇಕು. ಇವಾಗ ಆಪ್ಷನ್ ಎ ಅಲ್ಲಿ ನಿಮಗೆ 1/4 ಅಂತ ಇದೆ. ಅದೇ ಥರ ಆಪ್ಷನ್ ಸಿ ಅಲ್ಲಿ ನಿಮಗೆ 3/4 ಅಂತ ಇದೆ. ಇವಾಗ ಆಪ್ಷನ್ ಎ ಅಲ್ಲಿ ನಿಮಗೆ ಡಿನಾಮಿನೇಟರ್ ಮತ್ತು ಆಪ್ಷನ್ ಸಿ ಅಲ್ಲಿ ನಿಮಗೆ ಡಿನಾಮಿನೇಟರ್ ಸೇಮ್ ಆಗಿದೆ. ಆಪ್ಷನ್ ಎಗೆ ನಿಮಗೆ ಡಿನಾಮಿನೇಟರ್ 4 ಇದೆ ಮತ್ತು ಆಪ್ಷನ್ ಸಿಗೆ ನಿಮಗೆ ಡಿನಾಮಿನೇಟರ್ 4 ಇದೆ. ಸೊ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಬೋತ್ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಡಿನಾಮಿನೇಟರ್, ದಟ್ ಇಸ್ 4. ಸೊ ನಾವು ಟು ಡಿಸೈಡ್ ದ ಕರೆಕ್ಟ್ ಆನ್ಸರ್ ಅಮಾಂಗ್ ಎ ಆ್ಯಂಡ್ ಸಿ ವಿ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಸೊ ಇವಾಗ ಆಪ್ಷನ್ ಎ ಅಲ್ಲಿ ನಿಮಗೆ ನ್ಯೂಮರೇಟರ್ 1 ಇದೆ. ಆ 1 ಬೇರೆ ಆಪ್ಷನ್ಸಲ್ಲಿ ರಿಪೀಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಚೆಕ್ ವೆದರ್ ದ 1 ಇಸ್ ರಿಪೀಟೆಡ್ ಇನ್ ಅದರ್ ಆಪ್ಷನ್ಸ್. ಸೊ ವೆನ್ ಯು ಚೆಕಿಂಗ್ ದ್ಯಾಟ್ ನಿಮಗೆ ಆ 1 ಸಿಗೋದೇ ಇಲ್ಲ. ಆದರೆ ನಂಬರ್ 3, ಐ ಮೀನ್ ಆಪ್ಷನ್ ಸಿ ಅಲ್ಲಿರುವ ನ್ಯೂಮರೇಟರ್ 3 ರಿಪೀಟ್ ಆಗಿದೆ. ಆಪ್ಷನ್ ಬಿ ಅಲ್ಲಿ ನೀವು ನೋಡಿದ್ರೆ 4/3 ಅಂತ ಇದೆ. ಸೊ 3 ವೆದರ್ ಇಟ್ ಇಸ್ ಡಿನಾಮಿನೇಟರ್ ಆರ್ ನ್ಯೂಮರೇಟರ್ ಇಟ್ ಶುಡ್ ಬಿ ರಿಪೀಟೆಡ್ ಫಾರ್ ಅಸ್ ಟು ಫೈಂಡ್ ದ ಕರೆಕ್ಟ್ ಆನ್ಸರ್. ಸೊ ನಾವು ದಿಸ್ ಸಪೋರ್ಟ್ಸ್, ಐ ಮೀನ್ ಆಪ್ಷನ್ ಬಿ ಸಪೋರ್ಟ್ಸ್ ಆರ್ ಆಪ್ಷನ್ ಸಿ, therefore the correct answer will be option C. So you can verify your answer here. Question number 21 ge option 3 in the sense it's option C. So now our next question, that is 27th question. We have got 4 options. ಈ 4 ಆಪ್ಷನ್ಸ್ ಅಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಎಂಡ್. ಅಂದರೆ CL2 is similar for all the 3 options, that is A, B, C. Now to decide the correct answer among these 3 options, we are taking other similarities among these 3 options. ಸೊ ಇವಾಗ ಆಪ್ಷನ್ ಬಿ ನೀವು ನೋಡಿದ್ರೆ ಅಲ್ಲಿ ನಿಮಗೆ SO2 ಅಂತ ಇದೆ. ವೇರಸ್ ಆಪ್ಷನ್ ಎ ನೀವು ನೋಡಿದ್ರೆ SO ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ನಿಮಗೆ S2 ಅಂತ ಇದೆ. ನಾನು ಮುಂಚೆ ಒಂದು ಕ್ವಶನ್ಗೆ ಕಾಂಬಿನೇಷನ್ ಟ್ರಿಕ್ ಅಂತ ಹೇಳಿದ್ದೆ. ಸೊ ಆ ಕಾಂಬಿನೇಷನ್ ಟ್ರಿಕ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಅಂದರೆ SO2 ಕನ್ಸಿಸ್ಟ್ಸ್ ಆಫ್ S ಆ್ಯಂಡ್ ಆಲ್ಸೋ O2. ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಟ್ರಿಕ್. ಸೊ ನೀವು ಆಪ್ಷನ್ ಎಲ್ಲಿರೋ ಎಸ್ನ ಯೂಸ್ ಮಾಡ್ತಾಯಿದ್ದೀರಾ, ಐ ಮೀನ್ ಆಪ್ಷನ್ ಎಲ್ಲಿರುವ SOನ ಯೂಸ್ ಮಾಡ್ತಾಯಿದ್ದೀರಾ, ಮತ್ತು ಸಿ ಎಲ್ಲಿರುವ S2ನ ಯೂಸ್ ಮಾಡ್ತಾಯಿದ್ದೀರಾ. ಸೊ ದಿಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ದಟ್ ಇಸ್ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. So now it's time to verify your answer. Question number 27 ge option 2 in the sense option B. So therefore we got the correct answer using our combination trick. ಸೊ ಈ ಒಂದು ಕ್ವಶನ್, ದಟ್ ಇಸ್ 30th ಕ್ವಶನ್ ನೀವು ನೋಡಿದ್ರೆ ನಿಮ್ಗೆ ಕರೆಕ್ಟಾದ ಆಪ್ಷನ್ ಎ ಆರ್ ಆಪ್ಷನ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆನ್ಸರ್. ಹೆಂಗೆ ಹೇಳ್ತೀನಿ ಅಂದರೆ ನೀವು ಆಪ್ಷನ್ ಎ ಅಲ್ಲಿ ನೋಡಿದ್ರೆ ದ ಎಂಡ್ ದಟ್ ಇಸ್ F4. ವೆನ್ ಯು ಸಿ ದ ಆಪ್ಷನ್ ಸಿ ದಟ್ ಇಸ್ ದ ಎಂಡ್ ಇಸ್ F4. ಸೊ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಬೋತ್ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಎಂಡ್ ದಟ್ ಇಸ್ F4 ಆ್ಯಂಡ್ ಆಲ್ಸೋ ಎ ಸಿಮಿಲರ್ ಸ್ಟಾರ್ಟ್ ದಟ್ ಇಸ್ XC. ಸೊ ಇವಾಗ ನೀವು ಇದು ಎರಡಲ್ಲಿ ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಅಲ್ಲಿ ಕರೆಕ್ಟ್ ಆನ್ಸರ್ ಕಂಡುಹಿಡಬೇಕಂದ್ರೆ ವಿ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್. ಸೊ ಇವಾಗ ಆಪ್ಷನ್ ಬಿ ನೀವು ನೋಡಿದ್ರೆ XCO ಅಂತ ಇದೆ, ಇಟ್ ಈಸ್ ಹ್ಯಾವಿಂಗ್ 3 ಆಲ್ಫಾಬೆಟ್ಸ್. ಆದರೆ ಆಪ್ಷನ್ ಎ ನೋಡಿದ್ರೆ XCOF ಇಟ್ಸ್ ಹ್ಯಾವಿಂಗ್ 4 ಆಲ್ಫಾಬೆಟ್ಸ್. ಇವಾಗ ಆಪ್ಷನ್ ಸಿ ನೀವು ನೋಡಿದ್ರೆ XCF ಇಟ್ ಈಸ್ ಹ್ಯಾವಿಂಗ್ 3 ಆಲ್ಫಾಬೆಟ್, ಆ್ಯಂಡ್ ಆಪ್ಷನ್ ಡಿ ನೀವು ನೋಡಿದ್ರೆ XCF ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ 3 ಆಲ್ಫಾಬೆಟ್ಸ್. ಸೊ ಆಲ್ ದ ಅದರ್ ಆಪ್ಷನ್ಸ್ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಫಾರ್ಮ್ಯಾಟ್ ದಟ್ ಇಸ್ ಸಿಮಿಲರ್ ಟು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ವಿಲ್ ಬಿ ಅ ಕರೆಕ್ಟ್ ಆನ್ಸರ್ ಬಿಕಾಸ್ ಆಫ್ ಇಟ್ಸ್ ಸಿಮಿಲರ್ ಫಾರ್ಮ್ಯಾಟ್ ವೆನ್ ಕಂಪೇರ್ಡ್ ಟು ಅದರ್ ಆಪ್ಷನ್. ಸೊ ಇದರಿಂದ ನಮ್ಮ ಆಪ್ಷನ್ ಸಿ ಕರೆಕ್ಟಾಗಿರುತ್ತೆ. ಸೊ ನಾವು ಯು ಕ್ಯಾನ್ ವೆರಿಫೈ
answer here. That is for question number 30, the option is 3. 3 in the sense it's option C. So by using a format trick, we have found this. So now in this question, that is question number 32, the correct option will be option C and option D, because there is a similar term in both the options, that is Cu2+. So copper valency with +2 is repeated in both the options, that is in option C and option D. So now to decide the correct answer in this option C and option D, we take the help of other options. So now in option A, that is Ti is repeated, and also in option D, Ti is repeated. So this supports option D, because in option D it starts with Ti. Therefore a correct answer will be option D. So yeah, as usual, you can verify your answer. That is for question number 32, it's option 4. Option 4 in the sense it's option D. So just look out how easily we solve this question without any explanations. So now question number 35, when you look out question number 35, ಅಲ್ಲಿ ನಿಮಗೆ option A and option B will be the correct answer. ಯಾಕಂದರೆ option A ಅಲ್ಲಿ ನಿಮಗೆ 4 is the ending number and option B ಅಲ್ಲಿ ನಿಮಗೆ 4 is ending number. So option A and option B both are having a similar end. So now to decide the correct answer among option A and option B, we take the help of other options. So ಇವಾಗ ನೀವು option A ಅಲ್ಲಿರುವ 6, number 6 repeat ಆಗಿದೆ ಅಂತ ನೋಡ್ಕೋಬೇಕು. Yeah, it is repeated in C, it is repeated in the start, and in option D it's repeated in the end. Whereas now we have to check whether the number 3 is repeated in other options. So ಆ number 3 ನೀವು ಚೆಕ್ ಮಾಡ್ಕೋಬೇಕು, ಅದೆಲ್ಲೂ ರಿಪೀಟ್ ಆಗಿಲ್ಲ. So this affirms our answer will be option A. Now you can verify your answer. That is for question number 35, it is given option 1. 1 in the sense it's option A. So ಇವಾಗ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್, ದಟ್ ಇಸ್ 39th ಕ್ವಶನ್ ನೀವು ನೋಡಿದ್ರೆ ನಿಮಗೆ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಆರ್ ಹ್ಯಾವಿಂಗ್ ಎ ಸಿಮಿಲರ್ ಸ್ಟಾರ್, ದಟ್ ಇಸ್ C6H5 C6H5. ಮೀನ್ಸ್ ನಾವು ಇನ್ ಆಪ್ಷನ್ ಬಿ ಯು ಹ್ಯಾವ್ ಗಾಟ್ CH2, ನಿಮಗೆ CH2Cl ಇದೆ. ಸೊ ಇವಾಗ ಆಪ್ಷನ್ ಎನ ಆಪ್ಷನ್ ಬಿನ ಯಾವ್ದು ಕರೆಕ್ಟ್ ಅಂತ ಡಿಸೈಡ್ ಮಾಡೋಕ್ಕೆ ವಿ ಟೇಕ್ ದಿ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಸೊ ಇವಾಗ ಆಪ್ಷನ್ ಸಿ ಅಲ್ಲಿ ನಿಮಗೆ CH2 ಇದೆ. ಸೊ ವಿಚ್ ಮೀನ್ ರಿಪೀಟೆಡ್ ಮೋರ್ ಇನ್ option C and option D. So this supports our option B. Therefore among option A and B, option B will be the correct answer. ಸೊ ಇವಾಗ ನೀವು ನಿಮ್ಮ ಆನ್ಸರ್ನಲ್ಲಿ ವೆರಿಫೈ ಮಾಡ್ಕೋಬೋದು. ಕ್ವಶನ್ ನಂಬರ್ 39ಗೆ ಇಟ್ಸ್ ಆಪ್ಷನ್ ಬಿ. ಬಿ ಇನ್ ದ ಸೆನ್ಸ್ ಇಟ್ಸ್ 2 ಆರ್ 2 ಇನ್ ದ ಸೆನ್ಸ್ ಇಟ್ಸ್ ಬಿ. ಸೊ ಇವಾಗ ಈ ಒಂದು ಕ್ವಶನ್, ದಟ್ ಈಸ್ ಇನ್ 51th ಕ್ವಶನ್ ನೀವು ಅಂದ್ಕೊಂಡಿರ್ತೀರಾ ಇದೊಂದು ಥಿಯರಿ ಕ್ವಶನ್, ಇದರಲ್ಲಿ ಹೆಂಗೆ ನೀವು ಟ್ರಿಕ್ಸ್ ಅಪ್ಲೈ ಮಾಡ್ಕೋಬೋದು ಅಂತ. ಆದರೆ ಯು ಕ್ಯಾನ್ ಇವನ್ ಅಪ್ಲೈ ಟ್ರಿಕ್ಸ್ ಆನ್ ದಿಸ್ ಕ್ವಶನ್ಸ್. ಸೊ ಇವಾಗ ನೀವು ಆಪ್ಷನ್ ಎ ಮತ್ತು ಆಪ್ಷನ್ ಸಿ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇನ್ ಬೋತ್ ದ ಕೇಸಸ್ ಇನ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ದ ಸ್ಟಾರ್ಟ್ ಇಸ್ ವಿತ್ ಎಸ್. ಸ್ಟಾರ್ಚ್ಗೆ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಸೂಕ್ರೋಸ್ಗೆ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ದ ಆನ್ಸರ್ ಮಸ್ಟ್ ಬಿ ಲೈಯಿಂಗ್ ಅಮಾಂಗ್ ಆನ್ಸರ್ ದ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ. ಸೊ ನಾವು ಟು ಡಿಸೈಡ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ಆಪ್ಷನ್ ಎ ಆ್ಯಂಡ್ ಸಿ, ವಿ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಇವಾಗ ಅದರ್ ಆಪ್ಷನ್ಸಲ್ಲಿ ಮ್ಯಾಲ್ಟೋಸ್ ದಟ್ ಇಸ್ OSC ಅಂತ ಇದೆ, ಸುಕ್ರೋಸಲ್ಲೂ OSC ಅಂತ ಇದೆ, ಲ್ಯಾಕ್ಟೋಸಲ್ಲೂ OSC ಇದೆ. ನಾವು ಇವಾಗ ಈ OSC ಜಾಸ್ತಿ ರಿಪೀಟ್ ಆಗಿರೋದ್ರಿಂದ ದಿಸ್ ಸಪೋರ್ಟ್ಸ್ ಆ ಥರ್ಡ್ ಆನ್ಸರ್, ದಟ್ ಇಸ್ ಸುಕ್ರೋಸ್. ಸೊ ಆಲ್ರೆಡಿ ಎಸ್ ರಿಪೀಟ್ ಆಗಿದೆ, ಅಲಾಂಗ್ ವಿತ್ ಎಸ್ ಈ OSCನೂ ರಿಪೀಟ್ ಆಗಿದೆ. ಸೊ when you add S and this OSC, that becomes sucrose. You can verify your answer here. For question number 51, it's option 3. Option 3 in the sense it's option C. ಸೊ ಇವಾಗ ನೀವು ಕ್ವಶನ್ ನಂಬರ್ 58 ನೋಡಿದ್ರೆ ಅಲ್ಲಿ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ ಬೋತ್ ಆರ್ ಸಿಮಿಲರ್. ಅಂದರೆ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಸ್ಟಾರ್, ದಟ್ ಇಸ್ 4F14 5D10 and 6S2 in option A as well as in option D. So now to decide the correct option among option A and D, we take the help of other options. So ಇವಾಗ ಆಪ್ಷನ್ ಎ ನಿಮಗೆ 6P6 ಇದೆ, ಅದು ನೀವು ರಿಪೀಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಇವಾಗ ಆ P6 ಟರ್ಮ್ ರಿಪೀಟ್ ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಆಪ್ಷನ್ ಬಿ ಅಲ್ಲಿ ನಿಮಗೆ P6 ರಿಪೀಟ್ ಆಗಿದೆ, ಹಾಗೂ ಹಂಗೆ ಆಪ್ಷನ್ ಸಿ ಅಲ್ಲಿ ನಿಮಗೆ P6 ರಿಪೀಟ್ ಆಗಿದೆ. ವೇರಾಸ್ P4 ಅಷ್ಟೇನು ರಿಪೀಟ್ ಆಗಿಲ್ಲ. ಸೊ ದ ಪ್ರಾಬಿಲಿಟಿ ಆಫ್ P6 is more, so that our correct answer, a correct option will be option A. Now you can verify your answer here. That is for question number 58. The option is 1. 1 in the sense it's option A. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಲಾಸ್ಟ್ ಮಂತ್ಸಲ್ಲಿ ಯಾರು KCDಗಿನ್ನ ಪ್ರಿಪೇರ್ ಆಗಿಲ್ಲ ಅವ್ರಿಗೆಲ್ಲ ಇದು ಬಹಳ ಯೂಸ್ಫುಲ್ ಆಗಿರುತ್ತೆ. ಸೊ ಡೂ ಶೇರ್ ದಿಸ್ ವಿಡಿಯೋ ಫಾರ್ ಯರ್ ಫ್ರೆಂಡ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್, ಆ್ಯಂಡ್ ಡೂ ರಿವೈಸ್ all the topics which I've studied, and never try to learn new concepts, because practice the concepts which you learn.